ಎಲ್ಲ ಸ್ಪರ್ಧಾ ಮಿತ್ರರಿಗೂ ನಮಸ್ಕಾರ. RKHK ಸ್ಟಡಿ ಫೋರಮ್ಗೆ ಸ್ವಾಗತ. ನೋಡ್ರಿ, ನಾವು ಇವತ್ತಿನ ದಿನ ಇಂಡಿಯನ್ ಪೊಲಿಟಿ ಅಥವಾ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಭಾರತ ಸಂವಿಧಾನದ ಬಗ್ಗೆ ನೋಡ್ತಾ ಇದ್ದೀವಿ. ಇವತ್ತಿನ ದಿನ ಒಂದು ಇಂಪಾರ್ಟೆಂಟ್ ಟಾಪಿಕ್ ಆದಂಥ ಪೌರತ್ವ, ನಾಗರಿಕತ್ವ ಅಥವಾ ಸಿಟಿಜನ್ಶಿಪ್ ಅದ್ರ ಬಗ್ಗೆ ಈ ತರಗತಿ ಒಳಗೆ ನೋಡೋಣ. ನೋಡ್ಕೊಡ್ರಿ, ಪೌರ ಅಂದರೆ ಏನು, ಪ್ರಜೆ ಅಂದರೆ ಏನು ಅಂತ ನೋಡೋಣ. ನೋಡ್ರಿ, ಮೊದಲನೇದಾಗಿ ಭಾರತದಲ್ಲಿ ನಾಗರಿಕ ಹಾಗೂ ರಾಜಕೀಯ ಹಕ್ಕುಗಳನ್ನು ಅನುಭವಿಸುವ ವ್ಯಕ್ತಿಯನ್ನ ನಾವೇನಂತ ಕರಿತೀವಿ? ಭಾರತದ ಪ್ರಜೆ ಅಥವಾ ಪೌರ ಅಂತ ಕರಿತೀವಿ. ಗೊತ್ತಾಯ್ತಾ? ಭಾರತದ ಸಂವಿಧಾನದಲ್ಲಿ ಏಕಪೌರತ್ವ ಪದ್ಧತಿಯನ್ನು ನಾವು ಅಳವಡಿಸ್ಕೊಂಡಿದ್ದೀವಿ. ನೆಕ್ಸ್ಟ್ ಪಾಯಿಂಟ್, ಏಕಪೌರತ್ವ ಪದ್ಧತಿ ಎಂಬ ಅಂಶವನ್ನು ನಾವು ಬ್ರಿಟನ್ ಸಂವಿಧಾನದಿಂದ ಎರವಲು ಪಡೆದುಕೊಂಡಿವಿ. ನಾವು ಯಾವ ದೇಶದಿಂದ? ಬ್ರಿಟನ್ ಸಂವಿಧಾನದಿಂದ ಏಕಪೌರತ್ವ ಪದ್ಧತಿಯನ್ನು ನಾವು ಎರವಲು ಪಡೆದುಕೊಂಡಿದ್ದೀವಿ. ನೆಕ್ಸ್ಟ್, ಅಮೇರಿಕಾ ಮತ್ತು ಸ್ವಿಟ್ಜರ್ಲೆಂಡ್ಗಳಲ್ಲಿ ದ್ವಿಪೌರತ್ವ ಪದ್ಧತಿ ಚಾಲ್ತಿಯಲ್ಲಿದೆ. ಯಾವ್ಯಾವ ದೇಶದೊಳಗ? ಅಮೇರಿಕಾ ಮತ್ತು ಸ್ವಿಟ್ಜರ್ಲ್ಯಾಂಡ್. ಅಮೇರಿಕಾ ಮತ್ತು ಸ್ವಿಟ್ಜರ್ಲ್ಯಾಂಡ್ ದೇಶಗಳಲ್ಲಿ ದ್ವಿಪೌರತ್ವ ಪದ್ಧತಿ ಅಸ್ತಿತ್ವದಲ್ಲಿದೆ. ನೆಕ್ಸ್ಟ್, ಭಾರತೀಯರಲ್ಲಿ ಪ್ರತ್ಯೇಕತೆಯ ಮತ್ತು ಸಂಕುಚಿತ ಮನೋಭಾವ ಹೋಗಲಾಡಿಸಿ. ಯಾರಲ್ಲಿ? ಭಾರತೀಯರಲ್ಲಿ ಪ್ರತ್ಯೇಕತೆಯ ಮತ್ತು ಸಂಕೋಚಿತ ಮನೋಭಾವನೆ ಹೋಗಲಾಡಿಸಿ ರಾಷ್ಟ್ರೀಯತೆಯ ಮನೋಭಾವನೆ ಬೆಳೆಸಲು ಏಕಪೌರತ್ವ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದೀವಿ. ಯಾವುದಕ್ಕಾಗಿ? ಭಾರತೀಯರೊಳಗ ಪ್ರತ್ಯೇಕತೆ ಮತ್ತು ಸಂಕೋಚಿತ ಮನೋಭಾವನೆ ಹೋಗಲಾಡಿಸುವುದಕ್ಕೆ, ರಾಷ್ಟ್ರೀಯತೆಯ ಮನೋಭಾವನೆ ಬೆಳೆಸಲು ಏಕಪೌರತ್ವ ಪದ್ಧತಿಯನ್ನು ನಾವು ಅಳವಡಿಸ್ಕೊಂಡಿದ್ದೀವಿ. ನೆಕ್ಸ್ಟ್, ನೋಡ್ರಿ, ಭಾರತದ ಪೌರತ್ವ ಕಾಯ್ದೆ 1955ರಲ್ಲಿ ಇದು ಡಿಸೆಂಬರ್ 30, 1955ರಲ್ಲಿ ಜಾರಿಯಾಯಿತು. ಯಾವುದು? ಭಾರತದ ಪೌರತ್ವ ಕಾಯ್ದೆ. ಭಾರತದ ಪೌರತ್ವ ಕಾಯ್ದೆ ಯಾವಾಗ ಜಾರಿ ಆಯಿತು? ಡಿಸೆಂಬರ್ 30, 1955ರಲ್ಲಿ ಜಾರಿ ಆಕತಿ. ನೆಕ್ಸ್ಟ್ ನೋಡ್ರಿ, ಇದರಲ್ಲಿ 7 ಆರ್ಟಿಕಲ್ಗಳು ಬರ್ತಾವು. ಅವು ಯಾವ್ಯಾವ ಅಂತ ನೋಡೋಣ ನಾವು. ಆರ್ಟಿಕಲ್ 5ರಿಂದ 11ರವರೆಗೆ ಆರ್ಟಿಕಲ್ಸ್ ಬರ್ತಾವ. ಆರ್ಟಿಕಲ್ 5ನೇದು ಏನಾಗ್ತೈತೆ ಅಂತ ನೋಡ್ರಿ. ಆರ್ಟಿಕಲ್ 5 ವಿಧಿ 5 ಏನಾಗ್ತೈತೆ ಅಂದ್ರೆ, ಸಂವಿಧಾನದ ಭಾರತದಲ್ಲಿ ಪ್ರಾರಂಭದಲ್ಲಿ ನಾಗರಿಕತ್ವ ಇರಬೇಕು ಅಂತ ಹೇಳ್ತದೆ. ಪ್ರಾರಂಭದಲ್ಲಿ ಸಿಟಿಜನ್ಶಿಪ್, ಪೌರತ್ವ ಇರಬೇಕು ಅಂತ ಹೇಳ್ತದೆ ಆರ್ಟಿಕಲ್ 5. ಆರ್ಟಿಕಲ್ 6 ಏನು ಹೇಳ್ತೈತೆ ಅಂತಂದ್ರೆ, ಪಾಕಿಸ್ತಾನದಿಂದ ಭಾರತಕ್ಕೆ ವಲಸೆ ಬಂದಿರುವ ಕೆಲವು ವ್ಯಕ್ತಿಗಳ ಹಕ್ಕುಗಳು. ಯಾವುದು? ಪಾಕಿಸ್ತಾನದಿಂದ ಭಾರತಕ್ಕೆ ವಲಸೆ ಬಂದಿರುವ ಕೆಲವು ವ್ಯಕ್ತಿಗಳ ಹಕ್ಕುಗಳ ಬಗ್ಗೆ ಆರ್ಟಿಕಲ್ 6 ಹೇಳ್ತದೆ. ನೆಕ್ಸ್ಟ್, ಆರ್ಟಿಕಲ್ 7 ನೋಡ್ರಿ. 7 ಏನು ಹೇಳ್ತೈತೆ ಅಂದ್ರೆ, ಪಾಕಿಸ್ತಾನಕ್ಕೆ ವಲಸೆ ಹೋದ ಕೆಲವು ವ್ಯಕ್ತಿಗಳ ನಾಗರಿಕತ್ವದ ಹಕ್ಕುಗಳ ಬಗ್ಗೆ ಆರ್ಟಿಕಲ್ 7 ಹೇಳ್ತತಿ. ನೆಕ್ಸ್ಟ್, ಆರ್ಟಿಕಲ್ 8 ವಿಧಿ 8 ಏನು ಹೇಳ್ತೈತೆ ಅಂದ್ರೆ, ಭಾರತದ ಹೊರಗೆ ವಾಸಿಸುತ್ತಿರುವ ಭಾರತೀಯ ಮೂಲದ ಕೆಲವು ವ್ಯಕ್ತಿಗಳ ನಾಗರಿಕತ್ವದ ಹಕ್ಕುಗಳ ಬಗ್ಗೆ. ಅಂದರೆ ಭಾರತವನ್ನು ಬಿಟ್ಟು ಬೇರೆ ದೇಶದಲ್ಲಿ ವಾಸಿಸುತ್ತಿರುವ ಭಾರತೀಯ ಮೂಲದ ವ್ಯಕ್ತಿಗಳು, ಅವರು ಭಾರತದವರೇ ಆಗಿರ್ತಾರೋ, ಆದರೆ ಭಾರತವನ್ನು ಬಿಟ್ಟು ಬೇರೆ ದೇಶದಲ್ಲಿ ವಾಸವಾಗಿರ್ತಾರ, ಅವರ ಬಗ್ಗೆ ಇರುವಂಥ ನಾಗರಿಕತ್ವದ ಹಕ್ಕುಗಳ ಬಗ್ಗೆ ಆರ್ಟಿಕಲ್ 8 ಹೇಳ್ತದೆ. ನೆಕ್ಸ್ಟ್, ಆರ್ಟಿಕಲ್ 9 ಏನು ಹೇಳ್ತೈತೆ ನೋಡೋಣ್ರಿ. ಆರ್ಟಿಕಲ್ 9 ಸ್ವ ಇಚ್ಛೆಯಿಂದ ವಿದೇಶಿ ರಾಜ್ಯದ
ನಾಗರಿಕತ್ವವನ್ನು ಪಡೆದವರು ಭಾರತದ ನಾಗರಿಕರಲ್ಲ. ಯಾರ್ಯಾರು ಸ್ವ ಇಚ್ಛೆಯಿಂದ ವಿದೇಶಿ ರಾಜ್ಯದ ನಾಗರಿಕತ್ವವನ್ನು ಅಂದ್ರೆ ಬೇರೆ ದೇಶದ ನಾಗರಿಕತ್ವವನ್ನು ಪಡ್ಕೊಂಡಿರ್ತಾರಲ್ಲ ಅವರು ಭಾರತದ ನಾಗರಿಕರು ಆಗಿರುವುದಿಲ್ಲ. ನೆಕ್ಸ್ಟ್ ವಿಧಿ 10 ಆರ್ಟಿಕಲ್ 10 ಏನು ಹೇಳ್ತೈತಂದ್ರ ನಾಗರಿಕತ್ವದ ಹಕ್ಕುಗಳ ಮುಂದುವರಿಕೆ. ಆರ್ಟಿಕಲ್ 10 ಏನು ಹೇಳ್ತೈತಿ? ನಾಗರಿಕತ್ವ ಹಕ್ಕುಗಳ ಮುಂದುವರಿಕೆ. ಈ ನಾಗರಿಕತ್ವ ಹಕ್ಕುಗಳು ಹಂಗೆ ಕಂಟಿನ್ಯೂ ಆಗ್ತಾ ಇರ್ತಾವೆ, ಮುಂದೆ ಹೋಗ್ತಾ ಇರ್ತವೆ. ಆರ್ಟಿಕಲ್ 11 ಏನು ಹೇಳ್ತೈತಿ ನೋಡ್ರಿ, ಪೌರತ್ವಕ್ಕೆ ಸಂಬಂಧಪಟ್ಟಂತೆ ಸಂಸತ್ತು ಕಾಲ ಕಾಲಕ್ಕೆ ಕಾನೂನು ರೂಪಿಸುವ ಅಧಿಕಾರವನ್ನು ಹೊಂದಿರುತ್ತದೆ. ನೋಡ್ರಿ ಆರ್ಟಿಕಲ್ 11 ಏನಾಗ್ತೈತಿ ನೋಡ್ರಿ, ಪೌರತ್ವಕ್ಕೆ ಸಂಬಂಧಪಟ್ಟಂತೆ ಸಂಸತ್ತು ಕಾಲ ಕಾಲಕ್ಕೆ ಕಾನೂನು ರೂಪಿಸುವ ಅಧಿಕಾರವನ್ನ ಹೊಂದಿರುತ್ತದೆ. ನೋಡ್ರಿ ಇಲ್ಲಿಯವರೆಗೆ 1955ರ ಭಾರತ ಪೌರತ್ವ ಕಾಯ್ದೆನ ಎಷ್ಟು ಬಾರಿ? 6 ಬಾರಿ ಮಾಡ್ಯಾರ, ತಿದ್ದುಪಡಿ ಮಾಡಲಾಗಿದೆ. 6 ಬಾರಿ ತಿದ್ದುಪಡಿ ಮಾಡಲಾಗಿದೆ. ಯಾವಾಗ? 1 1986, 2 1992, 3 2003ರಲ್ಲಿ, 4 2005ರಲ್ಲಿ, 5 2015ರಲ್ಲಿ, 6 2019ರಲ್ಲಿ. ಒಟ್ಟು 6 ಬಾರಿ ಭಾರತದ ಪೌರತ್ವ ಕಾಯ್ದೆಯನ್ನ ತಿದ್ದುಪಡಿ ಮಾಡಿದಾರ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನೈತೆ ನೋಡ್ರಿ, 1955ರ ಭಾರತದ ಪೌರತ್ವ ಕಾಯ್ದೆಯ ಪ್ರಕಾರ 5 ವಿಧಾನಗಳಲ್ಲಿ ಪೌರತ್ವ ಪಡೆದುಕೊಳ್ಳಲು ಮತ್ತು 3 ವಿಧಾನಗಳಲ್ಲಿ ಪೌರತ್ವವನ್ನ ಕಳೆದುಕೊಳ್ಳಲು ಅವಕಾಶವಿದೆ. ಎಷ್ಟು ವಿಧಾನಗಳಲ್ಲಿ? ಪಡೆದುಕೊಳ್ಳಲು 5 ವಿಧಾನಗಳಲ್ಲಿ, ಕಳೆದುಕೊಳ್ಳಲು 3 ವಿಧಾನಗಳಲ್ಲಿ ಅವಕಾಶವಿದೆ. ಅದು ಯಾವ್ಯಾವ ಅಂತ ನೋಡೋಣ ಈಗ. ನೋಡ್ರಿ, ಪೌರತ್ವವನ್ನ ಪಡೆದುಕೊಳ್ಬೇಕಂತಂದ್ರೆ ಪೌರತ್ವವನ್ನ ಪಡೆದುಕೊಳ್ಬೇಕಂತಂದ್ರ ಯಾವ ವಿಧಾನಗಳಿದಾವು? 1 ಜನನ ಅಥವಾ ಹುಟ್ಟಿನಿಂದ ಪೌರತ್ವವನ್ನ ನಾವು ಪಡೆದುಕೊಳ್ಳಬಹುದು. ಗೊತ್ತಾಯ್ತಾ? ಯಾವ್ದಾಗಿರ್ತತಿ? 1ನೇದು ಜನನ ಅಥವಾ ಹುಟ್ಟಿನಿಂದ ನಾವು ಪೌರತ್ವವನ್ನ ಪಡೆದುಕೊಳ್ಬಹುದು, ಅದು ನ್ಯಾಚುರಲ್ ಆಗಿ ಬರ್ತದೆ ಅದು. ನೆಕ್ಸ್ಟ್ ಎರಡನೇದೇನು? ವಂಶದಿಂದ ಅಥವಾ ರಕ್ತ ಸಂಬಂಧದಿಂದ ಪೌರತ್ವವನ್ನ ಪಡೆದುಕೊಳ್ಬಹುದು. ಈಗ ನಮ್ಮ ಅಜ್ಜ ಅಜ್ಜಿ ಆಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು, ಈ ಒಂದು ದೇಶದ ನಾಗರಿಕರಾಗಿದ್ದಂದ್ರೆ ಅವರಿಂದ ನಾವು ಏನ್ ಮಾಡ್ಬೋದು? ಪೌರತ್ವವನ್ನ ಪಡೆದುಕೊಳ್ಬಹುದು. ಇನ್ ನೆಕ್ಸ್ಟ್ 3ನೇದು ಏನಂತಂದ್ರ ನೋಂದಣಿ ಮೂಲಕ ಪೌರತ್ವವನ್ನ ಪಡೆದುಕೊಳ್ಬಹುದು. ನೋಂದಣಿ ಮೂಲಕ ಪೌರತ್ವವನ್ನ ಪಡೆದುಕೊಳ್ಬಹುದು. 4ನೇದು ಸಹಜೀಕೃತ ವಿಧಾನದ ಮೂಲಕ ಪೌರತ್ವವನ್ನು ಪಡೆದುಕೊಳ್ಳುವುದು. ನೆಕ್ಸ್ಟ್ 5ನೇದು ಪ್ರಾಂತ್ಯಗಳ ಸೇರ್ಪಡೆಯಿಂದ. ಈಗೇನೋ ಒಂದು ಬಾರ್ಡರ್ ಐತಿ, ಒಂದು ದೇಶದ ಬಾರ್ಡರ್ ಇರ್ತತಿ, ಆ ದೇಶದ ಬಾರ್ಡರ್ ಏನಾಕತಿ ಹೆಚ್ಚಿಗೆ ಮಾಡ್ಕೊಂಡಾಗ ಬೇರೆ ಪ್ರಾಂತ್ಯ ಏನಾಗತೈತಿ ಆ ದೇಶದೊಳಗೆ ಸೇರ್ಪಡೆ ಆಕತಿ. ಆ ಸೇರ್ಪಡೆ ಆದಾಗ ಏನಾಕತಿ, ಆವಾಗಿನ ಅಲ್ಲಿರುವಂತಹ ಜನರು ಆ ದೇಶದ ಪೌರತ್ವವನ್ನ ಪಡೆದುಕೊಳ್ತಾರ ಅವಾಗ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಪೌರತ್ವ ಪಡೆದುಕೊಳ್ಳುವ ವಿಧಾನಗಳು ಯಾವ್ಯಾವ? ಪೌರತ್ವವನ್ನ ಪಡೆದುಕೊಳ್ಳುವಂತ ವಿಧಾನಗಳು ಯಾವ್ಯಾವ ಬರ್ತಾವ? 1ನೇದು
ಸ್ವ ಇಚ್ಛೆಯಿಂದ ಪೌರತ್ವವನ್ನು ಪರಿತ್ಯಾಗ ಅಥವಾ ತ್ಯಜಿಸುವುದರ ಮೂಲಕ. ಈಗ ಪೌರತ್ವವನ್ನು ನಾವಾಗೆ ಬಿಟ್ಕೊಡೋದು, ನಮಗೆ ಬೇಡ ಅಂತ ಹೇಳ್ಬೋದು, ಅದ್ರ ಮೂಲಕ ಪೌರತ್ವವನ್ನು ನಾವು ಕಳ್ಕೊಳ್ಬೋದು. ಎರಡನೇದು ಪೌರತ್ವ ರದ್ದು ಪಡಿಸುವುದರ ಮೂಲಕ. ಒಬ್ಬ ವ್ಯಕ್ತಿಗೆ ಆ ದೇಶದ ಸಂವಿಧಾನ ಅಥವಾ ನ್ಯಾಯಾಂಗ ವ್ಯವಸ್ಥೆ ಆ ವ್ಯಕ್ತಿಯ ಪೌರತ್ವವನ್ನು ರದ್ದು ಪಡಿಸಬಹುದು. ನೆಕ್ಸ್ಟ್ ಮೂರನೇದು ಪೌರತ್ವ ಕಸಿದುಕೊಳ್ಳುವುದರ ಮೂಲಕ. ಈ ಪೌರತ್ವವನ್ನು ಕಸಿದುಕೊಳ್ಳುವುದು ಯಾವ ರೀತಿ ಕಸಿದುಕೊಳ್ಳಬಹುದು ಅಂತ ನೋಡ್ರಿ. ಒಂದೇದು ನೋಡ್ರಿ, ಒಬ್ಬ ವ್ಯಕ್ತಿಯ ಪೌರತ್ವವನ್ನು ಭಾರತ ಸರ್ಕಾರ ಕಸಿದುಕೊಳ್ಳುವ ಅಧಿಕಾರ ಹೊಂದಿರ್ತದೆ. ಯಾವುದು? ಭಾರತ ಸರ್ಕಾರನ ಕಸಿದುಕೊಳ್ಳುವಂತ ಅಧಿಕಾರವನ್ನ ಹೊಂದಿರ್ತದೆ. ಯಾವ್ಯಾವ ಕಾರಣಗಳಿಂದ ಆ ವ್ಯಕ್ತಿಯ ಪೌರತ್ವವನ್ನು ಅವರು ಕಸಿದುಕೊಳ್ಳಬಹುದು? ಒಂದೇದು ಏನಂತಂದ್ರ ಭಾರತದ ಸಂವಿಧಾನಕ್ಕೆ ಅವಿಧೇಯತೆ ಅಥವಾ ಅಗೌರವ ತೋರಿದಾಗ. ಸಂವಿಧಾನಕ್ಕೆ ಏನ್ ಮಾಡ್ಬೇಕು? ಅವನ ಅವಿಧೇಯತೆ ಅಥವಾ ಅಗೌರವನ ತೋರಿದಾಗ ಆ ವ್ಯಕ್ತಿಯ ಪೌರತ್ವವನ್ನು ಕಸಿದುಕೊಳ್ಳಬಹುದು. ನೆಕ್ಸ್ಟ್ ಎರಡನೇದು ಮೋಸದಿಂದ ಪೌರತ್ವ ಪಡೆದುಕೊಂಡಾಗ. ಅವನೇನೋ ಮೋಸ ಮಾಡಿ ಪೌರತ್ವವನ್ನು ಪಡೆದುಕೊಂಡಿದ್ರೆ ಆ ವ್ಯಕ್ತಿಯಿಂದ ಪೌರತ್ವವನ್ನು ನಾವು ಕಸಿದುಕೊಳ್ಳಬಹುದು, ಹಿಂತೆಗೆದುಕೊಳ್ಳಬಹುದು. ನೆಕ್ಸ್ಟ್ ಮೂರನೇದು ದೇಶಕ್ಕೆ ದ್ರೋಹವನ್ನ ಬಗೆದಾಗ. ದೇಶ ದ್ರೋಹವನ್ನ ಮಾಡಿದಾಗ ಆ ವ್ಯಕ್ತಿಯ ಪೌರತ್ವವನ್ನು ಕಸಿದುಕೊಳ್ಳಬಹುದು. ನಾಲ್ಕನೇದು ಭಾರತದ ಪೌರತ್ವ ಪಡೆದ 5 ವರ್ಷಗಳಲ್ಲಿ 2 ವರ್ಷಗಳಿಗಿಂತ ಹೆಚ್ಚು ಕಾಲ ಜೈಲು ಶಿಕ್ಷೆಗೆ ಒಳಗಾದಾಗ. ಏನಂತೈತಿ? ಭಾರತದ ಪೌರತ್ವ ಪಡೆದ 5 ವರ್ಷಗಳಲ್ಲಿ. ಈಗ ಬೇರೆ ದೇಶದಿಂದ ಇಲ್ಲಿ ದೇಶಕ್ಕೆ ಬಂದಿರ್ತಾನ ಒಬ್ಬ, ಈ ದೇಶಕ್ಕೆ ಬಂದು 5 ವರ್ಷ ಆಗಿರೋಂಗಿಲ್ಲ. 5 ವರ್ಷದೊಳಗ 2 ವರ್ಷಗಳಿಂದ ಹೆಚ್ಚು ಕಾಲ, 2 ವರ್ಷಕ್ಕಿಂತನೂ ಹೆಚ್ಚು ಕಾಲ ಅವನು ಜೈಲು ಶಿಕ್ಷೆಗೆ ಒಳಗಾದಾಗ ಆ ವ್ಯಕ್ತಿ ಪೌರತ್ವವನ್ನು ಕಸಿದುಕೊಳ್ಳಬಹುದು. ನೆಕ್ಸ್ಟ್ ಐದನೇದು ಯಾವುದೇ ಮಾಹಿತಿ ನೀಡದೆ ಸತತವಾಗಿ 7 ವರ್ಷಗಳಿಗಿಂತ ಹೆಚ್ಚು ಕಾಲ ವಿದೇಶದಲ್ಲಿ ನೆಲೆಸಿದಾಗ. ಒಬ್ಬ ವ್ಯಕ್ತಿ ಎಕ್ಸಾಂಪಲ್ ಆಗಿ, ಈಗ ಭಾರತ ದೇಶದ ಒಬ್ಬ ವ್ಯಕ್ತಿ ಬೇರೆ ದೇಶದಲ್ಲಿ ಹೋಗಿ ನೆಲೆಸಿದಾಗ 7 ವರ್ಷಗಳಿಗಿಂತ ಹೆಚ್ಚು ಕಾಲ ಅಲ್ಲಿ ನೆಲೆಸಿದಾಗ ಅದು ಏನು ಆಧಾರ ಸಹಿತವಾಗಿರದೆ, ಯಾವುದೇ ಮಾಹಿತಿಯನ್ನ ನೀಡದೆ ಆ ವಿದೇಶದಲ್ಲಿ ನೆಲೆಸಿದಾಗ ಆ ವ್ಯಕ್ತಿಯ ಪೌರತ್ವವನ್ನು ನಾವು ಏನ್ ಮಾಡ್ಬೋದು? ಕಸಿದುಕೊಳ್ಬಹುದಾಗ್ಬೋದು. ನೆಕ್ಸ್ಟ್ ನೋಡ್ರಿ, ಭಾರತೀಯ ಮೂಲದವರಿಗೆ ದ್ವಿರಾಷ್ಟ್ರ ಪೌರತ್ವ. ನೋಡ್ರಿ, ಭಾರತೀಯ ಮೂಲದವ್ರಿಗೆ ಏನಾಗಿರ್ತತಿ? ದ್ವಿರಾಷ್ಟ್ರ ಪೌರತ್ವ ಇರ್ತತಿ. ನೋಡ್ರಿ, LM ಸಿಂಘ್ವಿ ಸಮಿತಿ ಶಿಫಾರಸು ಆಧರಿಸಿ 2003ರಲ್ಲಿ ಏನಾಕತಿ? 2003ರಲ್ಲಿ ದ್ವಿರಾಷ್ಟ್ರ ಪೌರತ್ವ ಮಸೂದೆಯನ್ನ ಕೃಷಿ ಸಂಸತ್ತಿನಲ್ಲಿ ಮಂಡಿಸಲಾಯಿತು. ಎಲ್ಲಿ? ಕೃಷಿ ಸಂಸತ್ತಿನೊಳಗ ಮಂಡಿಸಲಾಗತಿ. ಯಾರ್ದಿದು? LM ಸಿಂಘ್ವಿ ಸಮಿತಿ ಶಿಫಾರಸನ್ನು ಆಧರಿಸಿ 2003ರಲ್ಲಿ ದ್ವಿರಾಷ್ಟ್ರ ಪೌರತ್ವ ಮಸೂದೆಯನ್ನ ಕೃಷಿ ಸಂಸತ್ತಿನಲ್ಲಿ ಮಂಡಿಸಲಾಗತಿ. ಇದು ಸಂಸತ್ತು ಅನುಮೋದನೆ ಪಡೆದು ಜನವರಿ 7, 2005ರಿಂದ ಅಧಿಕೃತವಾಗಿ ಜಾರಿಯಾಯಿತು. ಯಾವಾಗ ಜಾರಿಯಾಯಿತು? ಜನವರಿ 7, 2005ರಂದು. ಜನವರಿ 7, 2005ರಿಂದ ಅಧಿಕೃತವಾಗಿ ಜಾರಿಯಾಕತಿ ಭಾರತೀಯ ಮೂಲದವರಿಗೆ ದ್ವಿರಾಷ್ಟ್ರ ಪೌರತ್ವದ ಬಗ್ಗೆ. ನೋಡ್ರಿ, ನೆಕ್ಸ್ಟ್ ಈ ದ್ವಿರಾಷ್ಟ್ರ ಪೌರತ್ವ ಕಾಯ್ದೆಯ ಪ್ರಕಾರ ಪ್ರಸ್ತುತ ಈ ಕೆಳಗಿನ 16 ರಾಷ್ಟ್ರಗಳಲ್ಲಿ 16 ರಾಷ್ಟ್ರಗಳೊಳಗ
ಪೌರತ್ವ ಪಡೆದುಕೊಂಡ ಭಾರತೀಯ ಮೂಲದ ಪ್ರಜೆಗಳಿಗೆ ದ್ವಿರಾಷ್ಟ್ರ ಪೌರತ್ವ ಹೊಂದಲು ಅವಕಾಶ ಕಲ್ಪಿಸಲಾಗೈತಿ. ಅಂದ್ರೆ ತಾನು ಪೌರತ್ವ ಪಡೆದುಕೊಂಡ ರಾಷ್ಟ್ರದ ಪೌರತ್ವದ ಜೊತೆಗೆ ಭಾರತದ ಪೌರತ್ವವನ್ನು ಉಳಿಸಿಕೊಂಡು ಹೋಗಲು ಅವಕಾಶ ಕಲ್ಪಿಸಲಾಯಿತು. ಅದು ಯಾವ್ಯಾವ ದೇಶ ಅಂತ ನಾವು ಇವಾಗ ನೋಡೋಣ. ಇಲ್ಲಿ ಒಟ್ಟು 16 ರಾಷ್ಟ್ರಗಳದಾವು. ಆ 16 ರಾಷ್ಟ್ರಗಳ ಪೌರತ್ವವನ್ನ ಭಾರತದ ಜೊತೆಗೆ ಹೊಂದಬಹುದು. ಯಾವ್ದ್ಯಾವ್ದು? ಒಂದನೇದು ಅಮೇರಿಕಾ, ಎರಡನೇದು ಆಸ್ಟ್ರೇಲಿಯಾ, ಮೂರನೇದು ಬ್ರಿಟನ್, ನಾಲ್ಕನೇದು ಕೆನಡಾ, ಐದನೇದು ಫ್ರಾನ್ಸು, ಆರನೇದು ಐರ್ಲೆಂಡ್, ಏಳನೇದು ಫಿನ್ಲ್ಯಾಂಡ್, ಎಂಟನೇದು ನ್ಯೂಜಿಲ್ಯಾಂಡು, 9 ನೆದರ್ಲ್ಯಾಂಡು, 10ನೇದು ಸ್ವಿಟ್ಜರ್ಲ್ಯಾಂಡು, 11 ಗ್ರೀಸ್, 12 ಪೋರ್ಚುಗಲ್, 13 ಇಟಲಿ, 14 ಇಸ್ರೇಲ್, 15 ಸ್ವೀಡನ್, 16 ಸೈಪ್ರಸ್. ಇವೆಲ್ಲವೂ ಏನು ಭಾರತದೊಳಗೆ ದ್ವಿರಾಷ್ಟ್ರ ಪೌರತ್ವವನ್ನ ಹೊಂದಬಹುದು ಅಂತ ಹೇಳ್ಬೋದು. ಇದರಿಂದ ಏನೇನು ಅನುಕೂಲಗಳಾಗ್ತಾವು ಮತ್ತು ಅನಾನುಕೂಲಗಳು ಏನೇನಾಗ್ತಾವ ಅಂತ ನೋಡೋಣ್ರಿ. ಅನುಕೂಲಗಳು ಏನಾಗ್ತಾವು ನೋಡ್ರಿ. ಅನುಕೂಲಗಳು ಭಾರತಕ್ಕೆ ಬಂದು ಎಷ್ಟು ವರ್ಷ ಕಾಲ ಬೇಕಾದರೂ ವಾಸ ಮಾಡಬಹುದು. ದ್ವಿರಾಷ್ಟ್ರ ಪೌರತ್ವ ಅಂತಂದ್ರ ಅನುಕೂಲದ ಬಗ್ಗೆ. ಭಾರತಕ್ಕೆ ಬಂದ ನೀವು ಎಷ್ಟು ವರ್ಷ ಬೇಕಾದ್ರೂ ಇಲ್ಲಿ ವಾಸ ಮಾಡಬಹುದು. ಎರಡನೇದು, ಭಾರತದಲ್ಲಿ ಆಸ್ತಿಯನ್ನ ಗಳಿಸಬಹುದು, ದುಡ್ಡನ್ನ ಗಳಿಸಬಹುದು, ಸಂಪಾದಿಸಬಹುದು. ಭಾರತದಲ್ಲಿ ಖಾಸಗಿ ಉದ್ಯೋಗದಲ್ಲಿ ತೊಡಗಿಕೊಳ್ಳಬಹುದು. ಖಾಸಗಿ ಉದ್ಯೋಗವನ್ನ ಮಾಡಬಹುದು ನೀವು. ನೆಕ್ಸ್ಟ್, ನಾಲ್ಕನೇದು, ಯಾವುದೇ ಕಂಪನಿಯಲ್ಲಿ ಬಂಡವಾಳವನ್ನ ಹೂಡಿಕೆ ಮಾಡಬಹುದು. ಯಾವುದೇ ಒಂದು ಕಂಪನಿ ಒಳಗೆ ನೀವು ನಿಮ್ಮ ದುಡ್ಡನ್ನ ಹೂಡಿಕೆ ಮಾಡಬಹುದಾಗಿರ್ತದೆ. ಇನ್ನು ನೆಕ್ಸ್ಟ್, ಅನಾನುಕೂಲಗಳು ಏನಾಗಿರ್ತಾವಲ್ಲಿ? ಅನುಕೂಲ ಇದ್ದ ಕಡೆ ಅನಾನುಕೂಲಗಳು ಇರ್ತಾವ. ಅವು ಅನಾನುಕೂಲಗಳು ಯಾವ ಇದಾವ ಅಂತ ಈಗ ನೆಕ್ಸ್ಟ್ ನೋಡೋಣ. ನೋಡ್ಕೊಳ್ರಿ. ಒಂದನೇದು, ಭಾರತಕ್ಕೆ ಬಂದು ಚುನಾವಣೆಗೆ ಸ್ಪರ್ಧಿಸುವ ಹಾಗಿಲ್ಲ. ಏನಾಕೈತಿ? ಭಾರತಕ್ಕೆ ಬಂದ ಇಲ್ಲಿರುವಂತ ಜನರ ಜೊತೆ ಹೊಂದ್ಕೊಂಡ ಚುನಾವಣೆಗೆ ಸ್ಪರ್ಧಿಸುವ ಆಗಿರೋಂಗಿಲ್ಲ. ಮತ್ತು ಭಾರತದಲ್ಲಿ ಚುನಾವಣೆಯಲ್ಲಿ ಮತದಾನ ಮಾಡೋ ಹಾಗಿಲ್ಲ. ನೆಕ್ಸ್ಟ್, ಎರಡನೇದು, ಭಾರತದಲ್ಲಿ ಯಾವುದೇ ಸರ್ಕಾರಿ ಹುದ್ದೆಗೆ ನೇಮಕವಾಗುವುದಿಲ್ಲ. ಇವರು ದ್ವಿರಾಷ್ಟ್ರ ಪೌರತ್ವವನ್ನು ಹೊಂದಿದವರು ಭಾರತದ ಯಾವುದೇ ಸರ್ಕಾರಿ ಹುದ್ದೆಗೆ ನೇಮಕ ಆಗುವಂತಿಲ್ಲ. ನೆಕ್ಸ್ಟ್, ಮೂರನೇದು ನೋಡ್ರಿ. ಮೂರನೇದು ಏನಾಗಿರ್ತದೆ ಅಂತಂದ್ರ, ಭಾರತದಲ್ಲಿ ಯಾವುದೇ ಸಂವಿಧಾನಾತ್ಮಕ ಹುದ್ದೆಯನ್ನ ಅಲಂಕರಿಸುವಂತಿಲ್ಲ. ಭಾರತದೊಳಗೆ ಬಂದು ಸಂವಿಧಾನಾತ್ಮಕ ಹುದ್ದೆ ಅಂತಂದ್ರ ಈಗ ಮಿನಿಸ್ಟರ್ಸ್ ಆಗಿರ್ಬೋದು, ಅಂತ ಹುದ್ದೆಗಳನ್ನ ಅಲಂಕರಿಸುವಂತ ಆಗಿಲ್ಲ. ಯಾಕಂದ್ರ ಅವರು ಮೊದಲನೇ ಬಾರಿಗೆನ ಚುನಾವಣೆಗೆ ಸ್ಪರ್ಧಿಸುವಾಗಿರಂಗಿಲ್ಲ. ಅವಾಗ ಈ ಸಂವಿಧಾನಾತ್ಮಕ ಹುದ್ದೆಗಳನ್ನು ಅಲಂಕರಿಸಕ ಬರೋದೇ ಇಲ್ಲ ಮೊದಲೇ ಹೇಳ್ಬೇಕಂದ್ರೆ. ನೆಕ್ಸ್ಟ್ ನೋಡ್ರಿ, ಪ್ರವಾಸಿ ಭಾರತೀಯ ದಿವಸ್ ಯಾವಾಗಿರ್ತದೆ? 1915ರಲ್ಲಿ ಜನವರಿ 9ನೇ ತಾರೀಕಿನಂದು ಮಹಾತ್ಮ ಗಾಂಧೀಜಿಯವರ ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ವಾಪಸ್ ಆಗ್ತಾರ. ಆದ್ದರಿಂದ ಜನವರಿ 9ನ್ನ 2003ರಿಂದ ಯಾವಾಗೂ 2003ರಿಂದ ಪ್ರತಿ ವರ್ಷ ಏನ್ ಮಾಡ್ತೀವಿ? ಪ್ರತಿ ವರ್ಷ ಪ್ರವಾಸಿ ಭಾರತೀಯ ದಿವಸವನ್ನಾಗಿ ನಾವು ಆಚರಣೆ ಮಾಡ್ತೀವಿ. ಆಯ್ತಾ? ನೆಕ್ಸ್ಟ್ ನೋಡ್ರಿ, ಪೌರತ್ವ ತಿದ್ದುಪಡಿ ಕಾಯ್ದೆ 2019 ಏನು ಹೇಳ್ತೈತಿ ಇದು? 2019ರಲ್ಲಿ 1955ರ ಭಾರತದ ಪೌರತ್ವ ಕಾಯ್ದೆಗೆ 6ನೇ ಬಾರಿ ತಿದ್ದುಪಡಿಯನ್ನ ಮಾಡ್ಲಾಕೈತಿ. ಯಾವಾಗ? 2019 ತಿದ್ದುಪಡಿ ಮಾಡ್ಲಾಕೈತಿ.
ಈ ತಿದ್ದುಪಡಿ ಕಾಯ್ದೆಯ ಪ್ರಕಾರ ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು ಅಫ್ಘಾನಿಸ್ತಾನ ರಾಷ್ಟ್ರಗಳಲ್ಲಿನ ಬಹುಸಂಖ್ಯಾತರಾದ ಅತಿ ಹೆಚ್ಚಿನ ಜನಸಂಖ್ಯೆಯಾದಂತಹ ಮುಸಲ್ಮಾನರಿಂದ ಧಾರ್ಮಿಕ ಕಿರುಕುಳಕ್ಕೆ ಒಳಗಾಗಿ ನಿರಾಶ್ರಿತರಾಗಿ ನೆಲೆ ಕಂಡುಕೊಂಡು ಭಾರತಕ್ಕೆ ವಲಸೆ ಬಂದ ಹಿಂದೂ, ಕ್ರಿಶ್ಚಿಯನ್, ಸಿಖ್, ಬೌದ್ಧ, ಜೈನ ಮತ್ತು ಪಾರ್ಸಿ ಎಂಬ 6 ಸಮುದಾಯದ ಅಲ್ಪಸಂಖ್ಯಾತರಿಗೆ ಅಥವಾ ಮುಸ್ಲಿಮೇತರರಿಗೆ ಭಾರತದ ಪೌರತ್ವ ನೀಡಲು ಅವಕಾಶವನ್ನ ಕಲ್ಪಿಸಲಾಯಿತು. ಈ ಮೂಲಕ ಡಿಸೆಂಬರ್ 31, 2014 ಅಥವಾ ಅದಕ್ಕೂ ಮುಂಚಿತವಾಗಿ ಭಾರತದಲ್ಲಿ ನೆಲೆಸಿದವರಿಗೆ, ಅದಕ್ಕಿಂತ ಮೊದಲು ಭಾರತದೊಳಗೆ ಯಾರು ನೆಲೆಸಿರ್ತಾರಲ್ಲ, ನೆಲೆಸಿದವರಿಗೆ ವರ್ಷಗಳ ಬದಲಿಗೆ 10 ವರ್ಷ ಇತ್ತು. ನೇಮ ಮಾಡಿರೋ 5 ವರ್ಷಕ್ಕೆ ಏನ್ ಮಾಡ್ತಾರ, ಕಡಿತಗೊಳಿಸ್ತಾರ. 5 ವರ್ಷಕ್ಕೆ ಕಡಿಮೆ ಮಾಡ್ತಾರೆ. 5 ವರ್ಷಕ್ಕೆ ಕಡಿಮೆ ಮಾಡ್ತಾರ. ನೋಡ್ರಿ, ಒಂದು ನೋಟ್ ಐತಿ, ಅದು ಏನಂತ ನೋಡ್ರಿ. ಪೌರತ್ವ ತಿದ್ದುಪಡಿ ಕಾಯ್ದೆ 2019 ವಿರೋಧಿಸಿ ಮಸೂದೆ ಅಂಗೀಕರಿಸಿದ ರಾಜ್ಯಗಳು ಯಾವ್ಯಾವ ನೋಡ್ರಿ. ಒಂದನೇದು 1 ಕೇರಳ ಆಗಿರ್ತತಿ, 2 ಪಂಜಾಬ್ ಆಗಿರ್ತತಿ, 3 ಪಶ್ಚಿಮ ಬಂಗಾಳ, 4 ರಾಜಸ್ಥಾನ. ಇವು ಪೌರತ್ವ ತಿದ್ದುಪಡಿ ಕಾಯ್ದೆ 2019 ವಿರೋಧಿಸಿ ಮಸೂದೆ ಅಂಗೀಕರಿಸಿದ ರಾಜ್ಯಗಳಾಗಿರ್ತಾವ. ಇದು ಯಾವ್ದು, ಪೌರತ್ವ, ನಾಗರಿಕತ್ವದ ಬಗ್ಗೆ ಅಥವಾ ಸಿಟಿಜನ್ಶಿಪ್ ಬಗ್ಗೆ ಕ್ಲಾಸ್ ಆಗಿರ್ತತಿ. ನಿಮ್ಗ ಯಾರ್ಯಾರಿಗೆ ಇಂಟ್ರೆಸ್ಟ್ ಐತಲ್ಲ ಇದ್ರ ಬಗ್ಗೆ, ಇದನ್ನ ನೀವು ನೋಟ್ಸ್ ಮಾಡ್ಕೊಳ್ಬಹುದು. ನೋಡ್ರಿ, ಇನ್ನೂ ಯಾರ್ಯಾರ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಮ್ದು RKHKR ಸ್ಟಡಿ ಫೋರಮ್. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ರಿ. ಆಲ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ಧನ್ಯವಾದಗಳು.